ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು 10 ನಿಮಿಷದ ವಿಡಿಯೋ ನಿಮಗೆ ಶಿಕ್ಷಕರ ನೇಮಕಾತಿ ಕುರಿತಂತೆ ಸಾಕಷ್ಟು ಗೊಂದಲಗಳಿಗೆ ಒಂದು ಕ್ಲಾರಿಫಿಕೇಷನ್ ಸಿಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಸಾಕಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸಾಕಷ್ಟು ವಿಷಯಗಳ ಬಗ್ಗೆ. ಅವು ಯಾವ ವಿಷಯಗಳಂತಂದರೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದರ ಜೊತೆಗೆ ಯಾವ ಹುದ್ದೆಗೆ ಓದಬೇಕು, PST ಬೆಟ್ರ, GPT ಬೆಟ್ರ ಅಥವಾ HSTRಗೆ ಓದೋದು ಬೆಟ್ರ ಅಂತಂದು. ಅದಾದ ನಂತರ ಕೆಲಸ ಮಾಡ್ತಾ ಯಾವ ರೀತಿ ನಾವು ಸ್ಟಡಿಗೆ ಫೋಕಸ್ ಕೊಡ್ಬೋದು. ಅಂದರೆ ಸಾಕಷ್ಟು ಜನ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದರೆ, ಈ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ನಾವು ಸ್ಟಡೀಸ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತಾ ಅಂತಂದು, ಅದರ ಜೊತೆಗೆ ಸಿಲೆಬಸ್ ಎಷ್ಟಿದೆ, ಆ ಸಿಲೆಬಸ್ನ ಯಾವ ರೀತಿ ಕವರ್ ಮಾಡಲಿಕ್ಕೆ ನಾವು ಟೈಮ್ ಸೆಟ್ ಮಾಡ್ಕೋಬೇಕನ್ನೋದು, ಅದು ಈ ಒಂದು ಸಮಯದಲ್ಲಿ ಮಾರ್ಕ್ ಟೆಸ್ಟ್ ಇಂಪಾರ್ಟೆಂಟಾ ಅಲ್ವಾ ಅಂತಂದು. ಅದಾದ ನಂತರ ಓಲ್ಡ್ ಕ್ವಶನ್ ಪೇಪರ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ವಿಷಯದ ಬಗ್ಗೆ ನಾವು ಮಾತಾಡೋದಾದರೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಮತ್ತು ಯೋಜನಾ ನಿರಾಶ್ರಿತ ಯಾರಿಗೆ ಅನ್ವಯಿಸ್ತಾ ಹೋಗುತ್ತೆ ಅವರು ಸಾಧ್ಯ ಆದರೆ ಯೋಜನಾ ನಿರಾಶ್ರಿತ ಒಂದು ಸಲ ತೆಗೆಸಿರ್ತೀರಿ. ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಸಾಧ್ಯ ಆದರೆ, ಈಗ ಟೈಮ್ ಇದೆಯಲ್ಲ, ಹೊಸದು ಬರ್ಸ್ಕೊಂಡ್ರೆ ಒಳ್ಳೆಯದು. ಅಂದರೆ ರೀಸೆಂಟು 1 ಇಯರ್ 2 ಇಯರ್ಸ್ ಒಳಗೆ ಬರ್ಸಿದ್ರೆ ತೊಂದರೆ ಇಲ್ಲ. ಸಾಕಷ್ಟು ಹಳೇದಿತ್ತು ಅಂತಂದರೆ ಹೊಸದು ಬರ್ಸ್ಕೊಂಡ್ರೆ ಭಾಳಷ್ಟು ಉತ್ತಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಅಲ್ಲೇನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಆಗಿನ ಸಂದರ್ಭದಲ್ಲಿ ನಮಗೆ ಮನವರಿಕೆ ಇರಲ್ಲ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಂತಂದು. ಈಗ ನೋಟಿಫಿಕೇಷನ್ ಸಮಯ ಎಲ್ಲ, ಈ ಒಂದು ಸಮಯದಲ್ಲಿ ಸಣ್ಣ ಮಿಸ್ಟೇಕ್ ಆದರೂ ಕೂಡ ನಮ್ಗಳ ತಪ್ಪಿಂದ ನಾವು ಹುದ್ದೆಯಿಂದ ವಂಚಿತರಾಗಿ ಹೊರಗೆ ಬರಬಾರ್ದು. ಸೊ ಆ ಒಂದು ಕಾರಣದಿಂದ ಮತ್ತೊಂದು ಸಲ ನೀವು ಕ್ಲಾರಿಫಿಕೇಷನ್ಗೋಸ್ಕರ ಕ್ರಾಸ್ ಚೆಕ್ ಮಾಡಿಕೊಂಡು ಬರ್ಸ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಒಂದು ವೇಳೆ ರೀಸೆಂಟ್ ಬರ್ಸಿದ್ರೆ ತೊಂದರೆ ಇಲ್ಲ, ಅದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು. ಅದಾದ ನಂತರ ಕ್ಯಾಸ್ಟ್ ಇನ್ಕಮ್ ಏನಾದರೂ ಡೇಟ್ ಮುಗಿದಿದ್ರೆ ಮತ್ತೊಂದು ಸಲ ನೋಡ್ಕೊಳ್ರಿ. ಅದನ್ನು ಒಂದು ವೇಳೆ ಮುಗಿದಿದ್ರೆ ಹೊಸದನ್ನು ಮಾಡಿಸ್ಕೊಳ್ರಿ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ, ನಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡು ಪ್ಲಸ್ ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಕಾನ್ವಕೇಷನು. ಲಾಸ್ಟ್ ಇಯರ್ ನಾವು ಅಪಾಯಿಂಟ್ ಆಗೋ ಸಮಯದಲ್ಲಿ ಕಾನ್ವಕೇಷನನ್ನು ಕಂಪಲ್ಸರಿ ಹೇಳಿದರು. ಯಾರು ಕಾನ್ವಕೇಷನನ್ನು ಕೊಟ್ಟಿರಲ್ಲ ಅವರಿಗೆ ಮುಚ್ಚಳಿಕೆ ಬರ್ಸ್ಕೊಂಡ್ರು. ಅಂದರೆ ಇಷ್ಟು ದಿನದಲ್ಲಿ ನಾವು ಕಾನ್ವಕೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಒಂದು ಮುಚ್ಚಳಿಕೆ ಬರ್ಸ್ಕೊಂಡು ನಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ವೆರಿಫಿಕೇಷನ್ ಮಾಡಿ ಆರ್ಡರ್ ಕಾಪಿಯನ್ನು ಕೊಟ್ಟಿದ್ದರು. ಸೊ ಈಗ ಆ ಸಮಯದಲ್ಲಿ ಹೆಂಗಾಗಿತ್ತು ಅಂತಂದರೆ, ಕಾನ್ವಕೇಷನ್ಗೋಸ್ಕರ ಯೂನಿವರ್ಸಿಟಿ ಮುಂದೆ ಸಾಲುಗಟ್ಟಲೆ ಸಾಕಷ್ಟು ಆಸ್ಪಿರೆಂಟ್ಸ್ನ ನಿಂತಿರೋದನ್ನ ನಾವು ನೋಡಿದ್ವಿ. ಎಷ್ಟು ಅಂದರೆ ಅವಸರ ಮಾಡ್ತಾ ಹೋಗ್ತೀವಿ, ಅಷ್ಟು ದುಡ್ಡು ಅವರು ಜಾಸ್ತಿ ಕೇಳ್ತಾ ಹೋಗ್ತಾರೆ ಕಾನ್ವಕೇಷನ್ ಸರ್ಟಿಫಿಕೇಟ್ಗೋಸ್ಕರ. ಸೊ ಹಾಗಾಗಿ ಕಾನ್ವಕೇಷನ್ ಯಾರು ಅಪ್ಲೈ ಮಾಡಿಲ್ಲ, ದಯವಿಟ್ಟು ಕಾನ್ವಕೇಷನ್ಗೆ ಅಪ್ಲೈ ಮಾಡಿ. ಅದು 1 ಇಯರ್ ಬೇಕಾಗತ್ತೆ ಅಂತೇಳಿ ಅಂತಾರೆ ಬರಲಿಕ್ಕೆ. ಬಟ್ ನೀವು ಒಂದು ಸಲ ಯೂನಿವರ್ಸಿಟಿಗೆ ಹೋಗಿ ಭೇಟಿ ಕೊಟ್ಟರೆ ಆದಷ್ಟು ಬೇಗ ನಿಮ್ಮ ಕೈಗೆ ಸಿಗ್ಬೋದು. ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಬೈ ಹ್ಯಾಂಡ್ ನೀವು ತೊಗೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ಸಿಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ನೀವು ಕ್ಲಿಯರ್ ಮಾಡಿಕೊಡ್ರಿ. ಕಾನ್ವಕೇಷನ್ ಸರ್ಟಿಫಿಕೇಟು, ಪಾಸಿಂಗ್ ಸರ್ಟಿಫಿಕೇಟ್ ಅಂತೂ ಕಂಪಲ್ಸರಿ ಬೇಕಾಗುತ್ತೆ. ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡ್ಸು ಅದು ಫೇಲ್ ಆಗಿದ್ದರೂ ಕೂಡ ನೀವು ಆ ಮಾರ್ಕ್ಸ್ ಕಾರ್ಡನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಸರ್ಟಿಫಿಕೇಟ್ನು ಕೂಡ ನೀವು ಇಟ್ಕೊಂಡಿದ್ರೆ ಒಳ್ಳೆಯದು. ಅಂದರೆ ಕೆಲವೊಂದು ಸೆಮಿಸ್ಟ್ರಲ್ಲಿ 1 or 2 ಸಬ್ಜೆಕ್ಟ್ಸ್ ಬ್ಯಾಕಾಗಿರುತ್ತೆ. ಬಟ್ ಬ್ಯಾಕಾಗಿರೋದ್ರಿಂದ ತೊಂದರೆ ಏನಿಲ್ಲ, ಆ ಡಾಕ್ಯುಮೆಂಟನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಮಾರ್ಕ್ಸ್ ಕಾರ್ಡ್ನು ಕೂಡ ನೀವು ಇಟ್ಕೊಳ್ರಿ. ಅದಾದ ನಂತರ ಡಿಗ್ರಿ ಆಯಿತು, SLC, PUC, B.Ed, PhD ಆಗಿದ್ದರೆ D.Ed ಮತ್ತು PUC. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕ್ಲಿಯರಾಗಿ ಇಟ್ಕೊಂಡ್ರೆ ನೋಟಿಫಿಕೇಷನಲ್ಲಿ ನೀವು ಅರ್ಧ ಸೇಫ್ ಆದಂಗೆ. ಯಾಕಂದರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿತ್ತಂದರೆ ನಾವು ಫುಲ್ ಕಾನ್ಸಂಟ್ರೇಷನಿಂದ ಸ್ಟಡೀಸ್ ಕಡೆ ಗಮನ ಕೊಡ್ಬೋದು. ಸೊ ಹಾಗಾಗಿ ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಮಾಡಿಕೊಡ್ರಿ. ಇನ್ನು ಸೆಕೆಂಡ್ ಬಂದುಬಿಟ್ಟು ಯಾವ ಹುದ್ದೆಗೆ ಓದಿದರೆ ನಾವು ಸಕ್ಸಸ್ ಆಗ್ಬೋದು. ನನ್ನ ಪ್ರಕಾರ ಫಸ್ಟು ನೀವು ಥಿಂಕ್ ಮಾಡಿ, ನಾವು ಯಾವ ಹುದ್ದೆಗೆ ಎಲಿಜಿಬಲ್ ಆಗ್ತೀವಿ. GPSTRಗೆ ಎಲಿಜಿಬಲ್ ಆಗ್ತೀವಿ, ಅಥವಾ PSTಗೆ ಎಲಿಜಿಬಲ್ ಆಗ್ತೀವಿ, ಅಥವಾ HSTRಗೆ ಎಲಿಜಿಬಲ್ ಆಗ್ತೀವಿ. ಸೊ ಈ 3 ಕಾನ್ಸೆಪ್ಟ್ನ ಇಟ್ಕೊಂಡು ನೀವು ಎಲ್ಲಿಗೆ ಎಲಿಜಿಬಲ್ ಆಗ್ತೀರಿ, ಇವಾಗ ಸದ್ಯ ನೀವು ಯಾವ ಜಾಬ್ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕಿಂತ ಯಾವ ಜಾಬಿಗೆ ನಾನು ಎಲಿಜಿಬಲ್ ಆಗ್ತೀನಿ ಅನ್ನೋದ್ರ ಮೇಲೆ ನೀವು ಓದಿದರೆ ಭಾಳಷ್ಟು ಒಳ್ಳೆಯದು. ಯಾಕಂತಂದರೆ ಇಂಟ್ರೆಸ್ಟ್ ಇರೋ ಹುದ್ದೆಗೆ ಓದಿರೋ ಅಂತಂದರೆ ಅಲ್ಲಿ ನೀವು ಎಲಿಜಿಬಲ್ ಆಗಿಲ್ಲ ಅಂತಂದರೆ ಓದಿ ಏನು ಲಾಭ ಇದೆ. ಈಗ ಸದ್ಯ ಎಲ್ರಿಗೂ ಬೇಕಾಗಿರೋದು ಒಂದು ನೌಕರಿ ಅಷ್ಟೇ. ಸೊ ಆ ನೌಕರಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಂತಂದರೆ ಯಾವುದಕ್ಕೆ ಎಲಿಜಿಬಲ್ ಇದ್ದೀವಿ ಅದರ ಕಡೆ ಗಮನ ಕೊಟ್ಟು ಓದಿದರೆ ಭಾಳಷ್ಟು ಒಳ್ಳೆಯದು. ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಏನಂತಂದರೆ, PST ಪೋಸ್ಟ್ಗಳು ಜಾಸ್ತಿ ಇದ್ದಾವೆ. ಮತ್ತು ರೀಸೆಂಟು ಸದನದಲ್ಲಿ ಮಾನ್ಯ ಸಚಿವರು ಹೇಳಿದ ಹಾಗೆ ಹೈಸ್ಕೂಲು ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರೌಢಶಾಲಾ ಶಿಕ್ಷಕರ ಹೆಚ್ಚು ಕಡಿಮೆ 385 ಅನಿಸುತ್ತೆ, 385 ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ. ಬಟ್ GPSTR ಬಗ್ಗೆ ಯಾವುದೇ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. GPSTR ಲಾಸ್ಟು ಆರ್ಥಿಕ ಇಲಾಖೆ ಅನುಮೋದನೆ ಪ್ರಕಾರ 78 ಪೋಸ್ಟ್ ಏನೋ ಇತ್ತು. ಸೊ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಹಾಗಾಗಿ PSTಗೆ ಪೋಸ್ಟ್ ಜಾಸ್ತಿ ಇದ್ದಾವೆ, 4000+ ಇದ್ದಾವೆ. ಅದರ ಜೊತೆಗೆ HSTRಗೂ ಜಾಸ್ತಿ ಇದ್ದಾವೆ.
ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೂ ಕೂಡ ಇದ್ದಾವೆ ಪೋಸ್ಟು. ಸೊ ಹಾಗಾಗಿ ಜಿ ಪಿ ಎಸ್ ಟಿ ಆರ್ಗೆ ಫೋಕಸ್ ಕೊಡೋದಕ್ಕಿಂತ ಜಿ ಪಿ ಎಸ್ ಟಿ ಆರ್ಗೆ ಯಾರು ಎಲಿಜಿಬಲ್ ಇದ್ದರೆ ಎಚ್ ಎಸ್ ಟಿ ಆರ್ಗೂ ಕೂಡ ಎಲಿಜಿಬಲ್ ಇರ್ತೀರ. ಸೊ ಹಾಗಾಗಿ ಬಿ ಎಡ್ ಮಾಡ್ಕೊಂಡವರು ಎಚ್ ಎಸ್ ಟಿ ಆರ್ ಕಡೆ ಗಮನ ಕೊಟ್ಟು ಓದಿದರೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಕಡೆ ಓದಿದರೆ ಒಳ್ಳೆಯದು. ಒಂದು ವೇಳೆ ಜಿ ಪಿ ಎಸ್ ಟಿ ನೋಟಿಫಿಕೇಷನ್ ಆಗುತ್ತೆ ಅಂತಂದರೆ ನೋಡೋಣ ಪೋಸ್ಟ್ಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಪ್ಲ್ಯಾನ್ ಸೆಟ್ ಮಾಡ್ಕೊಂಡಾಗುತ್ತೆ. ಯಾಕಂದರೆ ಇವಾಗ ಕ್ಲಿಯರಾಗಿ ನಮ್ಗೆ ಗೊತ್ತಿರೋದು ಏನಂತಂದರೆ ಎಚ್ ಎಸ್ ಟಿ ಆರ್ ಪೋಸ್ಟ್ ಎಷ್ಟಿದ್ದಾವೆ, ಪಿ ಎಸ್ ಟಿ ಪೋಸ್ಟ್ ಎಷ್ಟಿದ್ದಾವೆ ಅಂತಂದರೆ ಕ್ಲಿಯರಾಗಿ ಗೊತ್ತಿದೆ. ಸೊ ಹಾಗಾಗಿ ಆ ಎರಡು ಹುದ್ದೆ ಕಡೆ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಎಚ್ ಎಸ್ ಟಿ ಆರ್ಗೆ ಸಿಲೆಬಸ್ ಏನಿದೆ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಈಕ್ವಲೆಂಟೇ ಇದೆ. ಸ್ವಲ್ಪ ಎಚ್ ಎಸ್ ಟಿ ಆರಲ್ಲಿ ಕ್ವಶನ್ಸ್ ಲೆವೆಲ್ ಜಾಸ್ತಿ ಬರ್ಬೋದು ಅಷ್ಟೇ. ಬಟ್ ಜಿ ಪಿ ಎಸ್ ಟಿ ಆರ್ಗೆ ನಾವು ಬೇಸಿಕ್ ಫೌಂಡೇಶನ್ ಓದ್ತೀವಲ್ಲ, ಎಚ್ ಎಸ್ ಟಿ ಆರ್ಗೂ ಕೂಡ ಅದನ್ನೇ ಓದಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಸಾಕಷ್ಟು ವ್ಯತ್ಯಾಸ ಏನೂ ಆಗಲ್ಲ. ನೆಕ್ಸ್ಟು ಕೆಲಸ ಮಾಡ್ತಾ ಓದೋದು ಹೇಗೆ? ಹಿಂಗೆ ಈಗ ಸಾಕಷ್ಟು ಜನ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ವರ್ಕ್ಗಳಲ್ಲಿ ಇದ್ದಾರೆ. ಈಗ ಒಳ ಮೀಸಲಾತಿ ಜಾರಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆ ಬೇರೆ ಕಡೆ ಸೆಟ್ ಆಗಿದ್ರೆ. ಬಟ್ ನಾನು ಬಹುಶಃ 2-3 ತಿಂಗಳ ಹಿಂದೆ ವೀಕ್ಲಿ ಟಾರ್ಗೆಟನ್ನು ಸ್ಟಾರ್ಟ್ ಮಾಡಿದ್ದೆ. ಅದನ್ನು ಸ್ಟಾರ್ಟಿಂಗಲ್ಲಿ ಭಾಳಷ್ಟು ಜನ ಸರ್ ಫಸ್ಟ್ ವೀಕು ಆ್ಯಕ್ಸೆಪ್ಟ್ ಮಾಡಿಕೊಂಡು ಚಾಲೆಂಜನ್ನು ಕ್ರಾಸ್ ಮಾಡ್ತಾ ಬಂದರು. ಸೆಕೆಂಡ್ ವೀಕ್ ಬರ್ತಾ ಏನಾಗ್ತಾ ಬಂತಂದರೆ ಆ ವೀಕ್ಲಿ ಚಾಲೆಂಜು ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕೋ ಏನೋ ಗೊತ್ತಿಲ್ಲ, ಸಾಕಷ್ಟು ಜನ ಅದರಿಂದ ಹೊರಗೆ ಹೋಗ್ತಾ ಬಂದರು. ಅಂದರೆ ಇನ್ನೂ ನೋಟಿಫಿಕೇಷನ್ ಆಗೋದು ಲೇಟ್ ಆಗುತ್ತೆ, ಒಳ ಮೀಸಲಾತಿ ಜಾರಿ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಸಾಕಷ್ಟು ನೆಪಗಳಲ್ಲಿ ಅಡ್ಡ ಬರ್ತಾ ಬಂದವು. ಬಟ್ ಆಗಿನಿಂದ ಯಾರಾದರೂ ಸ್ಟಡೀಸ್ ಏನಾದರೂ ಕಂಟಿನ್ಯೂ ಮಾಡ್ತಾಯಿದ್ರೆ ಇವತ್ತು ಅವರು ಭಾಳಷ್ಟು ಖುಷಿಯಾಗಿರ್ತಾರೆ. ಯಾಕಂತಂದರೆ ಯಾರು ಅವತ್ತು ಅರ್ಧಕ್ಕೆ ಬಿಟ್ಟಿದ್ರೆ ಅವರೆಲ್ಲ ಈಗ ಒತ್ತಡಕ್ಕೆ ಒಳಗಾಗ್ತಾರೆ. ಯಾಕಂದರೆ ಹೆಚ್ಚು ಕಡಿಮೆ 3 ಮಂತ್ಸ್ ಒಳಗೆ ಅಥವಾ 4 ಮಂತ್ಸ್ ಒಳಗೆ ಸಿಲೆಬಸ್ನ ಕವರ್ ಮಾಡಬೇಕು. ಸಚಿವರು ಈಗಾಗಲೇ ಹೇಳಿದ್ದಾರೆ, ಒಂದು ವೇಳೆ ಏನಾದರೂ ನೋಟಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತಂದರೆ 3-4 ಮಂತ್ಸ್ ಒಳಗೆ ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ ಅಂತಂದು ಹೇಳ್ತಾರೆ. ಸೊ 3-4 ಮಂತ್ಸಲ್ಲಿ ಅಂತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ 1 ತಿಂಗಳು, ನಿಮಗೆ ಓದಲಿಕ್ಕೆ ಟೈಮ್ ಎಲ್ಲಿ ಕೊಡ್ತಾರೆ? ಓದಲಿಕ್ಕೆ ಟೈಮ್ ಕೊಡೋಲ್ಲ. ಯಾಕಂತಂದರೆ ಇವ್ಯಾಲ್ಯೂಯೇಷನ್ ಆಗಬೇಕು, ಅದ್ರ ಜೊತೆಗೆ ಲೀಸ್ಟ್ ರೆಡಿ ಆಗಬೇಕು. ಲೀಸ್ಟ್ ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ಕೌನ್ಸ್ಲಿಂಗ್ ಮಾಡಿ ಆರ್ಡರ್ ಕಾಪಿ ಕೊಡೋದಿರುತ್ತೆ. ಸೊ ಹಾಗಾಗಿ ಅಲ್ಲಿ ಶಾರ್ಟ್ ಟೈಮ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಟಡೀಸ್ಗೆ ಟೈಮ್ ಸಿಗೋದು ಭಾಳಷ್ಟು ಕಡಿಮೆ. ಸೊ ಹಾಗಾಗಿ ರಿಸ್ಕ್ ತೊಗೊಳ್ಳದೆ ಇನ್ನೂ ಯಾರು ಓದಿಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು. ಇಷ್ಟು ದಿನ ಮಾಡಿಲ್ಲ ಅಂತಂದರೂ ಇವಾಗ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಸೊ ಅದ್ರ ಕಡೆ ಗಮನ ಕೊಡ್ರಿ. ನೆಕ್ಸ್ಟು ಸಿಲೆಬಸ್ನ ನಾವು ಕವರ್ ಮಾಡೋದು ಹೇಗಂತಂದರೆ ಫಸ್ಟ್ ಸಿಲೆಬಸ್ ಕಾಪಿನ ತೊಗೊಳ್ರಿ. ಯಾವ ಸಿಲೆಬಸ್ ಎಷ್ಟಿದೆ ಅಂತೇಳಿ ನೀವು ಡಿಸೈಡ್ ಮಾಡಿಕೊಡ್ರಿ. ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಓದೋರು ಆಲ್ರೆಡಿ ಸಿಲೆಬಸ್ ಇದೆ, 22 ಸಿಲೆಬಸ್ ಇದೆ. ಅಲ್ಲಿ ಆಲ್ಮೋಸ್ಟು ಹೈಸ್ಕೂಲ್ ಬುಕ್ಸ್ ಅಂತಲೇ ಅವರು ಕೊಟ್ಟಿದ್ದಾರೆ. ಜಿ ಪಿ ಎಸ್ ಟಿ ಆರಲ್ಲಿ ಸ್ವಲ್ಪ PUC ಲೆವೆಲ್ ಬರ್ಬೋದು ಅಂತಲೂ ಕೊಟ್ಟಿದ್ದಾರೆ. ಬಟ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಯಾವ ಪಾಠದಿಂದ ಯಾವ ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ. ನನ್ನ ಚಾನಲಲ್ಲೇ ವಿಡಿಯೋ ಇದೆ, ಆ ವಿಡಿಯೋನ ನೋಡಿರಿ. ಯಾವ ಪಾಠದಿಂದ ಕ್ವಶನ್ಸ್ ಬಂದಿದೆ, ಯಾವ ಬುಕ್ಕಿಂದ ಕ್ವಶನ್ ಜಾಸ್ತಿ ಬಂದಿದೆ ಅಂತೇಳಿ ಇದೆ, ಅದನ್ನು ನೋಡಿ. ಅದಾದ ನಂತರ ಈ ಸಿಲೆಬಸ್ನ ಮುಗಿಸ್ಕೊಂಡ ನಂತರ ನಾವು ಇಂಪಾರ್ಟೆಂಟ್ಲಿ ಮಾಡಬೇಕಾಗಿರೋದು ಏನಂತಂದರೆ ಮಾರ್ಕ್ ಟೆಸ್ಟು. ಎಲ್ಲಿ ಕ್ವಾಲಿಟಿಯಾಗಿ ಮಾರ್ಕ್ ಟೆಸ್ಟ್ಗಳನ್ನ ಕೊಡ್ತಾರೆ ಅದನ್ನು ಅಟೆಂಡ್ ಮಾಡಿರಿ. ಕಾಟಾಚಾರಕ್ಕೆ ಕೊಡೋ ಮಾರ್ಕ್ ಟೆಸ್ಟ್ಗಳಿಗೂ ಸಿನ್ಸಿಯರಾಗಿ ಕೊಡೋ ಮಾರ್ಕ್ ಟೆಸ್ಟ್ಗಳಿಗೂ ವ್ಯತ್ಯಾಸ ಇರುತ್ತೆ. ಒಂದ್ಸಲ ನೀವು ಟೆಸ್ಟ್ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಚಾನಲ್ಗಳು ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾ ಇದ್ದಾರೆ ಅಂತಂದು. ಬಹುಶಃ ನಾನು 2 ಮಾರ್ಕ್ ಟೆಸ್ಟ್ಗಳನ್ನ ತೊಗೊಂಡಿದ್ದೀನಿ, ಅವುಗಳನ್ನ ನೀವು ನೋಡ್ಬೋದು. ನನ್ನ ಚಾನಲ್ ಫಾಲೋ ಮಾಡಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ನಿಮಗೆ ಎಲ್ಲಿ ಸರಿ ಅನಿಸುತ್ತೆ, ನಿಮಗೆ ಎಲ್ಲಿ ಓದಬೇಕಾಗುತ್ತೆ, ನಿಮಗೆ ಎಲ್ಲಿ ಕ್ವಾಲಿಟಿ ಸೋರ್ಸ್ ಸಿಗುತ್ತೆ, ನೀವು ಅದನ್ನು ಫಾಲೋ ಮಾಡಿ. ಅದು ಯಾರೇ ಆಗಲಿ. ಯಾಕಂದರೆ ನೌಕರಿ ಎಲ್ರಿಗೂ ಮುಖ್ಯ. ಇಲ್ಲಿ ದುಡ್ಡಿಗೋಸ್ಕರ ಮಾಡುವಂಥದ್ದಲ್ಲ ಇದು. ಸೊ ಇಲ್ಲಿ ಜೀವನದ ಜೊತೆ ಆಟ ಆಡೋ ಅವಶ್ಯಕತೆಯೂ ಕೂಡ ಯಾರಿಗೂ ಇಲ್ಲ. ಸೊ ಹಾಗಾಗಿ ಎಲ್ಲಿ ಟೆಸ್ಟ್ಗಳಿದ್ದಾವೆ ಆ ಟೆಸ್ಟ್ಗಳನ್ನ ಮಿನಿಮಮ್ ಮಂತ್ಲಿ 2 ಟೆಸ್ಟ್ ಆದರೂ ನೀವು ಕಂಪಲ್ಸರಿ ಬರೀಬೇಕು. 2 ಟೆಸ್ಟ್ಗಳನ್ನ ಬರೆದ್ರೆ ಮಾತ್ರ ನಿಮಗೆ ಅಲ್ಲಿ ಸಿಲೆಬಸ್ ಕವರ್ ಆಗುತ್ತೆ ಮತ್ತು ನಿಮ್ಮ ಎಬಿಲಿಟಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಾದ ನಂತರ ಓಲ್ಡ್ ಕ್ವಶನ್ ಪೇಪರ್ ಬಗ್ಗೆ ನಾವು ಹೇಳೋದಾದರೆ ಲಾಸ್ಟ್ ಪಾಯಿಂಟ್ ಇದು. ಓಲ್ಡ್ ಕ್ವಶನ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬಹುಶಃ ಈ ಆಸ್ಪಿರೆಂಟ್ಸ್ ಟರ್ನಿಂಗ್ ಪಾಯಿಂಟ್ ಅಂತ ಏನಾದರೂ ಇದ್ದರೆ ಈ ನೋಟಿಫಿಕೇಷನ್ ನಂತರ ಅದು ಓಲ್ಡ್ ಕ್ವಶನ್ ಪೇಪರಿಂದ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಓಲ್ಡ್ ಕ್ವಶನ್ ಪೇಪರಿಂದನೇ ಸಾಕಷ್ಟು ಕ್ವಶನ್ಸ್ ರಿವಿಷನ್ ಆಗುತ್ತೆ. ಅಲ್ಲಿ ಬರೋ ಟಾಪಿಕ್ಸ್ ಮೇಲೇ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ನೀವು ಬೇಕಿದ್ದರೆ TET ಕ್ವಶನ್ ಪೇಪರ್ಸ್ ಅಥವಾ GPST ಓಲ್ಡ್ ಕ್ವಶನ್ ಪೇಪರ್ಸ್ ನೋಡ್ಬೋದು. ಭಾಳಷ್ಟು ಕ್ವಶನ್ಸು ರಿಪೀಟ್ ಆಗುತ್ತೆ. ಆ ಕಾನ್ಸೆಪ್ಟನ್ನ ಬಿಟ್ಟು ಬೇರೆ ಕಡೆ ಫಾರ್ ಎಕ್ಸಾಂಪಲ್ 4 ಪೇಜಿನ ಒಂದು ಪಾಠ ಇದೆ ಅಂತಂದರೆ ಸುಮಾರು ವರ್ಷದಿಂದ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಅಂತಂದರೆ
ಆ ಒಂದು ಪಾಠದಲ್ಲಿ ಎಷ್ಟು ರೀತಿಯಾಗಿ ಫ್ರೇಮ್ ಮಾಡ್ಲಿಕ್ಕೆ ಸಾಧ್ಯ, ಏನು ಫ್ರೇಮ್ ಮಾಡಿದರೂ ಕೂಡ ಇಂಪಾರ್ಟೆಂಟ್ ಇರೋ ಒಂದು 4 ಪಾಯಿಂಟ್ಸ್ ಮೇಲೆ ಅವ್ರು ಕ್ವಶನ್ ಫ್ರೇಮ್ ಮಾಡಬೇಕು. ಸೊ ಹಾಗಾಗಿ ಓಲ್ಡ್ ಕ್ವಶನ್ ಪೇಪರಲ್ಲಿರೋ ಅಂದರೆ ಕ್ವಶನ್ ಕೇಳೋ ರೀತಿ ಬೇರೆ ಆಗ್ಬೋದು, ಬಟ್ ಕಾನ್ಸೆಪ್ಟು ಮಾತ್ರ ಸೇಮ್ ಇರುತ್ತೆ. ಕೆಲವೊಮ್ಮೆ 100% ಕ್ವಶನ್ ಏನಿದೆ ಆ್ಯಸ್ ಇಟ್ ಈಸ್ ಆಪ್ಷನ್ ಸಮೇತ ಅದೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ನ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಬಹುಶಃ ಫಸ್ಟ್ ಅಟೆಂಪ್ಟಲ್ಲಿ ನಾನು GPSTR ಕ್ಲಿಯರ್ ಮಾಡಲಿಕ್ಕೆ ಬಹುಶಃ ನಾನು ಕೈ ಹಿಡಿದಿರೋದು ಓಲ್ಡ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. 45 ಡೇಸ್ ಒಳಗೆ ಹೆಚ್ಚು ಕಡಿಮೆ ಒಂದು 10ರಿಂದ 12 TET ಪ್ಲಸ್ GPSTR ಸೇರಿ 10ರಿಂದ 12 ಕ್ವಶನ್ ಪೇಪರ್ಸ್ನ ನಾನು ರಿವಿಸನ್ ಮಾಡಿದ್ದೆ. ಸೊ ಹಾಗಾಗಿ ಅಲ್ಲಿ ನನಗೆ ಭಾಳಷ್ಟು ಅನುಕೂಲ ಆಗ್ತಾ ಬಂತು. ಸೊ ಈ ಒಂದು ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು, ಓಲ್ಡ್ ಕ್ವಶನ್ ಪೇಪರೇ ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್. ಸೊ ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಅಲ್ಲಿ ಕ್ವಶನ್ಸ್ 100% ರೈಸ್ ಆಗುತ್ತೆ. ಸೊ ಹಾಗಾಗಿ ನೀವು ಓಲ್ಡ್ ಕ್ವಶನ್ ಪೇಪರ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಆಲ್ರೆಡಿ ಈಗಾಗಲೇ 2 ವೀಡಿಯೋಗಳಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತೇಳಿ ಹೇಳಿದ್ದೀನಿ. ಸೊ ಮತ್ತೊಂದು ಸಲ ನೆನ್ಪು ಮಾಡೋದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಒಂದು 22 ಗೆಜೆಟ್ ತೊಗೊಂಡು, ಅಂದರೆ ನಮ್ಮ GPSTR ಗೆಜೆಟ್ ತೊಗೊಂಡು ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ಗೋಸ್ಕರ ನೆಕ್ಸ್ಟ್ ವೀಡಿಯೋನ ಮಾಡ್ತಾ ಹೋಗ್ತೀನಿ. ಇನ್ನು ಮಾರ್ಕ್ ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಒಂದು ವೇಳೆ ನಾನು ಫ್ರೀ ಇತ್ತಂದರೆ ಮಂತ್ಲಿ 2 ಆದರೂ ಮಾರ್ಕ್ ಟೆಸ್ಟ್ನ ಕಂಡಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈಗಾಗಲೇ PSTಗೆ ಟೆಸ್ಟ್ಗಳಾಗಿದ್ದಾವೆ ಮತ್ತು GPSTRಗೆ ಟೆಸ್ಟ್ಗಳಾಗಿದ್ದಾವೆ. ಆ ಟೆಸ್ಟ್ಗಳನ್ನ ನೀವು ಅಟೆಂಡ್ ಮಾಡಿದರೆ ನಿಮಗೆ ಕ್ಲಾರಿಟಿ ಸಿಗ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಸಾಧ್ಯ ಆದರೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಬಟ್ ಅನ್ನೆಸೆಸರಿ ನೆಗೆಟಿವು ಟಾರ್ಗೆಟ್ ಮಾಡಿ ಕಾಮೆಂಟ್ಗಳನ್ನ ಆಗಬೇಡಿ. ಯಾಕಂದರೆ ಇಲ್ಲಿ ಯಾವುದೇ ಒಂದು ಅಪೇಕ್ಷೆಯಿಂದ ನಾವು ಕ್ಲಾಸ್ ಮಾಡ್ತಾ ಇಲ್ಲ. ನಮಗೆ ಏನು ಬೇಕು ಬದುಕಲಿಕ್ಕೆ ಅದು ಸಿಗ್ತಾ ಇದೆ. ಸೊ ಈ ಒಂದು ಎಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.